ಎಲ್ರಿಗೂ ನಮಸ್ಕಾರ. ಚಿಣ್ಣರ ಕಲಿಕೆಗೆ ಸ್ವಾಗತ. ಮಕ್ಕಳ, ಇವತ್ತು ನಾನು ಭಗವದ್ಗೀತೆಯ 5ನೇ ಅಧ್ಯಾಯದ 22ನೇ ಶ್ಲೋಕವನ್ನು ಹೇಳ್ಕೊಡ್ತಾ ಇದ್ದೀನಿ. ಹೇಳ್ತೀರಾ ಅಲ್ವಾ? ಯೇ ಹಿ ಸಂಸ್ಪರ್ಶಜಾ ಭೋಗ ದುಃಖಯೋನಯ ಏವತೆ ಆದ್ಯಂತವಂತಃ ಕೌಂತೇಯ ನ ತೇಷು ರಮತೆ ಬುಧಃ ಯೇ ಹಿ ಸಂಸ್ಪರ್ಶಜಾ ಭೋಗ ದುಃಖಯೋನಯ ಏವತೆ ಆದ್ಯಂತವಂತಃ ಕೌಂತೇಯ ನ ತೇಷು ರಮತೆ ಬುಧಃ ಯೇ ಹಿ ಸಂಸ್ಪರ್ಶಜಾ ಭೋಗ ದುಃಖಯೋನಯ ಏವತೆ ಆದ್ಯಂತವಂತಃ ಕೌಂತೇಯ ನ ತೇಷು ರಮತೆ ಬುಧಃ. ಏನು ಈ ಶ್ಲೋಕದಲ್ಲಿ ಹೇಳಿದ್ದಾರೆ ಕೃಷ್ಣ ಪರಮಾತ್ಮ ಅಂತಂದರೆ, ವಿಷಯಗಳಿಗೂ ಇಂದ್ರಿಯಗಳಿಗೂ ಸಂಬಂಧ ಅಲ್ವಾ? ಇಂದ್ರಿಯಗಳಿಗೂ ವಿಷಯಗಳಿಗೂ ಸಂಬಂಧ, ಅದರಿಂದ ಉಂಟಾಗ್ತಕ್ಕಂಥ ಸುಖಗಳೇನಿದೆಯೋ ಅವೆಲ್ಲವೂ ಕೂಡ ದುಃಖಕ್ಕೆ ಕಾರಣವೇ. ಈಗ ನಮಗೆ ಐಸ್ ಕ್ರೀಮ್ ತಿನ್ನಬೇಕು ಅನ್ನೋ ಆಸೆ ಆಗಿ ನಾಲಿಗೆ ಆ ಐಸ್ ಕ್ರೀಮನ್ನು ತಿನ್ನುತ್ತೆ. ಅದರಿಂದ ನಮಗೆ ದುಃಖ ಗ್ಯಾರಂಟಿ. ಕೆಮ್ಮು, ನೆಗಡಿ ಇವೆಲ್ಲ ಬರುತ್ತೆ. ಅಂದರೆ ನಾವು ವಿಷಯ ಹಾಗೂ ಇಂದ್ರಿಯಗಳಿಗೆ ಸಂಬಂಧಿಸಿ ಅದನ್ನು ಸುಖ ಪಡ್ತೀವಿ ಅಂತ ಹೋದರೆ ದುಃಖ ಗ್ಯಾರಂಟಿ. ಅದಕ್ಕೆ ಅರ್ಜುನ ಕೇಳಿಸ್ಕೋ, ಆ ಸುಖಗಳು ಮೊದಲು ಕೊನೆಯೂ ಉಳ್ಳವುಗಳು. ಅಂದರೆ ಕನಸಿನ ಸುಖಗಳಂತೆ ಸ್ವಲ್ಪ ಬಂದು ಹೋಗುತ್ತೆ ಅಷ್ಟೆ. ಏನಂದರೆ ಇದು ಕ್ಷಣಿಕ ಸುಖ. ಯಾವುದೋ ನಮಗೇನೋ ಬೇಕು ಅಂತ ತಿಂತೀವಲ್ಲ, ಅಥವಾ ಏನೋ ಬೇಕು ಅಂತ ನೋಡ್ತೀವಲ್ಲ, ಅವೆಲ್ಲ ಕ್ಷಣಿಕ ಸುಖಗಳು, ಸ್ವಲ್ಪ ಹೊತ್ತು ಬಂದು ಹೋಗ್ತಕ್ಕಂಥದ್ದು. ಅರ್ಜುನ ಇದನ್ನು ತೀರ ದಡ್ರು ಮಾತ್ರ ಇಷ್ಟಪಡ್ತಾರೆ ಹೊರತು ಆತ್ಮಸ್ವರೂಪವನ್ನು ಅರಿತ ವಿವೇಕಿ ಇವುಗಳನ್ನು ಇಷ್ಟಪಡೋದಿಲ್ಲ. ಅಂದರೆ ಜ್ಞಾನಿಯಾಗಿರ್ತಕ್ಕಂಥವನು, ವಿವೇಕಿಯಾಗಿರ್ತಕ್ಕಂಥವನು ಇಂತಹ ಸಣ್ಣ ಸಣ್ಣ ಆಮಿಷಗಳನ್ನು ಬಯಸೋದೂ ಇಲ್ಲ, ಅದಕ್ಕೆ ಬಲಿಯಾಗೋದೂ ಇಲ್ಲ. ಅದೆಲ್ಲ ಕೇವಲ ದಡ್ಡ ಮಾತ್ರ ಆ ಕೆಲಸ ಮಾಡೋದು ಅಂತ ಹೇಳ್ತಾರೆ. ಅರ್ಥ ಏನೋ, ಪ್ರಪಂಚದಲ್ಲಿರ್ತಕ್ಕಂಥ ಎಲ್ಲ ಭೋಗಗಳೆಲ್ಲವೂ ಕೂಡ ಸಂಸ್ಪರ್ಶದಿಂದಲೇ ಉಂಟಾಗ್ತಕ್ಕಂಥದ್ದು. ಅಂದರೆ ಪ್ರತಿಯೊಂದು ಇಂದ್ರಿಯ, ನಮ್ಮ ಹತ್ರ ಏನೇನು ಇಂದ್ರಿಯ ಇದೆ, ನಾಲ್ಗೆ, ಕಣ್ಣು, ಕಿವಿ, ಚರ್ಮ, ಪ್ರತಿಯೊಂದು ತನಗೆ ಏನೇನು ಬೇಕೋ ಅದನ್ನು ಕೇಳ್ತಾನೆ ಇರುತ್ತೆ. ಕಣ್ಣು ಏನು ಹೇಳುತ್ತೆ, ಹೋಗೋಣ ಬಾ ಫಿಲಮ್ಗೆ ಏನತ್ತೆ. ಕಿವಿ ಏನು ಹೇಳುತ್ತೆ, ಏನೋ ನಮ್ಗೆ ಇಷ್ಟವಾಗಿರೋದನ್ನು ಕೇಳಬೇಕು ಅಂತ ಹೇಳುತ್ತೆ. ನಾಲ್ಗೆ ಏನು ಹೇಳುತ್ತೆ, ಇಷ್ಟವಾಗಿರೋದು ತಿನ್ನಬೇಕು ಅಂತ ಹೇಳುತ್ತೆ. ಹಾಗೆ ಪ್ರತಿಯೊಂದು ಅಂಗಗಳು ಕೂಡ ತಮಗೆ ಮೂಗು ಘಮ್ಮದ ಸೆಂಟು ಮೂಸಬೇಕು. ಈ ರೀತಿ ಪ್ರತಿಯೊಂದು ಅಂಗಗಳು ಕೂಡ, ಪ್ರತಿಯೊಂದು ಇಂದ್ರಿಯಗಳೂ ಕೂಡ ತಮಗೆ ಬೇಕಾಗಿರೋದನ್ನು ಕೇಳ್ತಾನೇ ಇರುತ್ತೆ. ಹೌದಾ? ಅದನ್ನು ನಾವು ಕಷ್ಟ ಆದರೂ ಪರವಾಗಿಲ್ಲ ಸಂಪಾದನೆ ಮಾಡಿಕೊಂಡು ಆಯಾ ಇಂದ್ರಿಯಗಳಿಗೆ ಒದಗಿಸ್ಕೊಡ್ತಕ್ಕಂಥದ್ದೇ ಭೋಗ. ನನಗಿವಾಗ ಏನೋ ಮಸಾಲೆ ದೋಸೆ ಬೇಕು, ನನ್ನ ಕೈನಲ್ಲಿ ದುಡ್ಡು ಇರಲಿ ಇಲ್ಲದೆ ಹೋಗಿ ನಾನು ಮಸಾಲೆ ದೋಸೆ ಕೊಂಡುಕೊಂಡು ತಿನ್ನಬೇಕು, ನಾಲ್ಗೆ ಬಯಸ್ತಾ ಇದೆ, ಅದನ್ನು ತಿಂದರೆ ನನಗೆ ಸಂತೋಷ ಆಗೋದು. ಹಾಗೆ ನನಗೇನೋ ಕಣ್ಣು ಬಯಸ್ತಾ ಇದೆ ಇದನ್ನು ನೋಡಬೇಕು ಅಂತ, ಯಾವುದೋ ಒಂದು ಮೂವಿ ನೋಡಬೇಕಂತ, ಅದಕ್ಕೆ ದುಡ್ಡು ಇರಲಿ ಇಲ್ಲದೆ ಹೋಗಲಿ ಹೇಗೋ ಒದಗಿಸ್ಕೊಂಡು ಅದನ್ನು ನೋಡ್ಕೊಂಡು ಬಂದರೆ ಮಾತ್ರ ನನ್ನ ಕಣ್ಣಿಗೆ ಅದು ಸಂತೋಷವನ್ನು ಕೊಡ್ತಕ್ಕಂಥದ್ದು. ಹಾಗೆ ಇದನ್ನು ಭೋಗಗಳು ಅಂತ ಕರೀತಾರೆ. ಇದರಿಂದ ಏನು ಅಂತಂದರೆ
ನಮಗೆ ಇದು ಭೋಗಗಳು ಏನಿದೆ ಇದು ದುಃಖಕ್ಕೆ ಉಗಮ ಸ್ಥಾನ ಅಂತ ಹೇಳ್ಬೋದು. ಇವೆಲ್ಲ ದುಃಖ ಉಂಟಾಗ್ತಕ್ಕಂಥದ್ದು. ಯಾಕೆಂದರೆ ಅದು ನಿಮಗೆ ಎಲ್ಲ ಸಂತೋಷ ಕೆಲವೇ ಹೊತ್ತು ಕೊಡ್ತಕ್ಕಂಥ ಕ್ಷಣಿಕ ಸುಖಗಳು ಮಾತ್ರ. ಅದರಿಂದ ನಿಮಗೆ ಯಾವ ರೀತಿಯ ಒಳಿತೂ ಇಲ್ಲ. ಕೃಷ್ಣ ಹೇಳ್ತಾನೆ, ಇಂದ್ರಿಯಗಳ ಚಾಪಲ್ಯವನ್ನು ತಡ್ಕೊಳ್ಳೋದು ಬಹಳ ಕಷ್ಟ. ನಮಗೆ ಬೇಕು ಅನ್ಸ್ದಾಗ ತೊಗೊಳ್ಳಿಲ್ಲ ಅಂದರೆ ನಮಗೆ ಕಿರಿಕಿರಿ ಆಗ್ತಿರುತ್ತೆ. ನಮಗೆ ಏನಾದರೂ ಮಾಡಿ ಅವೆಲ್ಲ ತೊಗೊಂಬಿಡ್ಬೇಕು ನಾವು. ಈಗ ನಮ್ಮ ಎಲೆನಲ್ಲಿ ಸಿಕ್ಕಾಪಟ್ಟೆ ಸ್ವೀಟು ಬೇಕಾಗಿರ್ತಕ್ಕಂಥ ಮಸಾಲ ಐಟಮ್ಸ್ ಎಲ್ಲ ಇದ್ದು ತಿನ್ನಬೇಡ ಅಂದರೆ ಹೆಂಗಾಗುತ್ತೆ? ಅದು ಕೇಳುತ್ತೆ, ಅದು ನಾಲ್ಗೆ ಕೇಳಲ್ಲ. ಅದಕ್ಕೆ ಅದೊಂಥರ ಏನಾಗುತ್ತೆ, ಅದು ಆ ಚಾಪಲ್ಯವನ್ನು, ಇಂದ್ರಿಯ ಚಾಪಲ್ಯವನ್ನು ನಮಗೆ ತಡ್ಕೊಳಕ್ಕಾಗಲ್ಲ, ಕಷ್ಟ. ಒಂದು ಸರ್ತಿ ಚಟ ಶುರುವಾಗಿಬಿಟ್ರೆ ಅದು ಕಡೆಗೆ ಎಂಡಾಗದೆ ದುಃಖದಲ್ಲಿ. ಅದಕ್ಕೋಸ್ಕರ ಚಟಕ್ಕೊಳಗಾಗಬಾರ್ದು. ಈ ಸುಖಕ್ಕೆ ಆದಿಯೂ ಇದೆ, ಅಂತ್ಯವೂ ಇದೆ. ಇವೆಲ್ಲ ಕ್ಷಣಿಕ ಸುಖಗಳು. ನಾವಿವಾಗ ಏನು ಬಯಸ್ತೀವಿ, ಇಂದ್ರಿಯಗಳು ಬಯಸ್ತಕ್ಕಂತಹ ಸುಖಗಳೆಲ್ಲವೂ ಕೂಡ ಕ್ಷಣಿಕ ಸುಖಗಳು. ನಿನಗೆ ಶಾಶ್ವತವಾಗಿರ್ತಕ್ಕಂತಹ ಆತ್ಮಾನಂದ ಸುಖವನ್ನು ಪಡೆದುಕೊಳ್ಬೇಕು ಅಂತ ಇದ್ದರೆ ಅದು ಜ್ಞಾನಿ ಮಾತ್ರ ಸಾಧ್ಯ. ಜ್ಞಾನಿಯಾಗಿರ್ತಕ್ಕಂಥವನು ಇಂತಹ ಕ್ಷಣಿಕ ಸುಖಗಳನ್ನೆಲ್ಲ ಬಯಸೋದಿಲ್ಲ. ಅವನು ಶಾಶ್ವತವಾದ ಆತ್ಮಾನಂದ ಸುಖವನ್ನು ಕಂಡುಕೊಂಡಿರ್ತಾನೆ. ಇಂತಹ ಕ್ಷಣಿಕವಾಗಿರ್ತಕ್ಕಂತಹ ದುಃಖಜನ್ಯವಾಗಿರ್ತಕ್ಕಂತಹ ವಿಷಯೋಪಭೋಗಗಳಲ್ಲಿ ಅವನಿಗೆ ಇಂಟ್ರೆಸ್ಟ್ ಇರೋದಿಲ್ಲ. ಅವನು ಅದನ್ನು ಆಸೆನೂ ಪಡಲ್ಲ. ಅವನು ತಿಳಿ ಸಾರು ಹಾಕಿದ್ರೂ ತಿಂತಾನೆ, ಉಪ್ಪೇ ಹಾಕ್ತದೆ ಅಡುಗೆ ಬಡಿಸಿದ್ರೂ ತಿಂತಾನೆ. ಹಾಗೇ ನೀವೇನೋ ಒಂದು ರಾ ತರಕಾರಿ ಕೊಟ್ಟರು ತಿಂತಾನೆ. ಅವನು ಯಾವುದೂ ರುಚಿಯನ್ನು ಬಯಸೋದಿಲ್ಲ. ಯಾಕೆಂದರೆ ರುಚಿ ಏನಾಗುತ್ತೆ, ನಮಗೆ ಬಯಸಿದ್ರೆ ಅದರಲ್ಲಿ ನಮಗೆ ಯಾವುದೇ ರೀತಿಯ ಖುಷಿ ಪರ್ಮನೆಂಟಾಗಿ ಸಿಗಲ್ಲ. ನಮಗೆ ಏನಿದ್ರೂ ಕೂಡ ತಾತ್ಕಾಲಿಕ ಸುಖ ಅಷ್ಟೇ. ಹಾಗಾಗಿ ಜ್ಞಾನಿಯಾಗಿರ್ತಕ್ಕಂಥವನು ಇಂತಹ ಯಾವುದೇ ಕ್ಷಣಿಕ ಸುಖಗಳಿಗೆ ಅವನು ಮಹತ್ವವನ್ನು ಕೊಡೋದಿಲ್ಲ. ಅವನು ದುಃಖಜನ್ಯವಾಗಿರ್ತಕ್ಕಂತಹ ವಿಷಯ ಸುಖಗಳಲ್ಲಿ ಅವನು ಆಸಕ್ತನಾಗಿರೋದಿಲ್ಲ. ಅವನು ಏನಿದ್ರೂ ಕೂಡ ಶಾಶ್ವತವಾಗಿರ್ತಕ್ಕಂತಹ ಆತ್ಮಾನಂದ ಸುಖವನ್ನು ಮಾತ್ರ ಕಂಡುಕೊಂಡಿರ್ತಾನೆ ಅಂತ ಕೃಷ್ಣ ಹೇಳ್ತಾನೆ. ಈ ಶ್ಲೋಕವನ್ನು ನಾವು ಪ್ರತಿನಿತ್ಯ ಹೇಳ್ಕೊಳ್ತಾ ಇದ್ದರೆ ನಮ್ಮ ದುಃಖ ನಾಶವಾಗುತ್ತೆ, ನಾವು ಮಾಡಿರ್ತಕ್ಕಂತಹ ಪಾಪ ನಾಶ ಆಗುತ್ತೆ. ಹೀಗೆ ಹೇಳ್ತಾ ಕೃಷ್ಣ ಹೇಳ್ತಾನೆ, ಮನುಷ್ಯ ತನ್ನ ಆತ್ಮವನ್ನು ಉದ್ಧಾರ ಮಾಡ್ಕೋಬೇಕು ಅಂತಂದರೆ ಈ ವಿಷಯ ಸುಖ ಎಲ್ಲ ಅವನಿಗೆ ತಡೆ ಆಗತ್ತಂತೆ. ಅದಕ್ಕೋಸ್ಕರ ಅವನು ಆತ್ಮೋದ್ಧಾರ ಆಗಬೇಕು ಅಂದರೆ ಇಂದ್ರಿಯಗಳು ಹೇಳಿರ್ತಕ್ಕಂತಹ ಸಂತೋಷವನ್ನು ನಾವು ಮೀರಬೇಕು. ಅದು ಬೇಕು, ಇದು ಬೇಕು ಅಂತ ನಮ್ಮ ಬೇಕು ಬೇಡಗಳಲ್ಲಿ ಇಷ್ಟು ತುಂಬ ಇರುತ್ತಲ್ಲ, ಅದಕ್ಕೆಲ್ಲ ಕಡಿವಾಣ ಹಾಕಿದ್ರೆ ಮಾತ್ರ ನಮ್ಮ ಆತ್ಮೋನ್ನತಿ ಮಾಡಿಕೊಳ್ಳಿಕ್ಕೆ ಸಾಧ್ಯ. ಬ್ರಹ್ಮನನ್ನು ಸೇರಬೇಕು ಅನ್ನುವಂತಹ ಮನಸ್ಸಿದ್ದವನು, ಭಗವಂತನನ್ನು ಪಡಿಬೇಕು ಅಂತಕ್ಕಂತಹ ಮನಸ್ಸಿದ್ದವನು ಈ ವಿಷಯ ಸುಖಗಳಿಗೆ ಅವನು ಮಾರು ಹೋಗಬಾರ್ದು. ಹೊರಗಡೆ ಇರತಕ್ಕಂಥ ಬೆಳಕು ಎಂತೆಂಥ ಬೆಳಕಿರುತ್ತೆ, ಅದನ್ನೆಲ್ಲ ಉಪೇಕ್ಷೆ ಮಾಡಿ ಒಳಗಡೆ ಇರತಕ್ಕಂತಹ ಆತ್ಮಸ್ವರೂಪವೇ ಬೆಳಕು ಅಂತ ತಿಳಿದಿರ್ತಕ್ಕಂಥವನಾಗಿರ್ತಾನೆ ಜ್ಞಾನಿಯಾಗಿರ್ತಕ್ಕಂಥವನು. ಒಳಗಡೆ ಭಗವಂತ ಇದ್ದಾನಲ್ಲ, ಅವನೇ ಬೆಳಕು ಅಂತ ತಿಳ್ಕೊಂಡಿರೋನು ಮಾತ್ರ ಗೆಲ್ತಾನೆ. ಹೊರಗಿನ ವಿಷಯಗಳನ್ನು ಯೋಚನೆ ಮಾಡದೆ, ಹೊರಗಡೆ ಅದನ್ನೇ ಅಲ್ಲೇ ಬಿಟ್ಬಿಟ್ಟು, ಹೊರಗಡೆ ವಿಷಯನ ಹೊರಗಡೆ ಬಿಟ್ಬಿಟ್ಟು, ಕಣ್ಣಿನ ದೃಷ್ಟಿಯನ್ನು, ನಮ್ಮ ಕಣ್ಣು ಕಂಡಿದ್ದೆಲ್ಲ ನೋಡ್ತಾ ಇರುತ್ತೆ, ಏನೇನೋ ನೋಡುತ್ತೆ, ಕೆಟ್ಟದನ್ನು ನೋಡಬಾರ್ದನ್ನು ಎಲ್ಲ ನೋಡ್ತಾ ಇರುತ್ತೆ. ಅದನ್ನು ಅಲ್ಲೇ ಬಿಟ್ಟುಬಿಡಬೇಕು. ಏನು ಮಾಡಬೇಕು, ಕಣ್ಣಿನ ದೃಷ್ಟಿಯನ್ನು ನಮ್ಮ ಹುಬ್ಬುಗಳ ಮಧ್ಯದಲ್ಲಿ ಸ್ಥಿರಗೊಳಿಸಿ. ಅಂದರೆ ನಮ್ಮ ಕಣ್ಣಿನ ದೃಷ್ಟಿ ನಮ್ಮ ಎರಡು ಹುಬ್ಬುಗಳ ಮಧ್ಯದಲ್ಲಿ, ಭ್ರೂ ಮಧ್ಯದಲ್ಲಿ ಸ್ಥಿರಗೊಳಿಸಿ ಮೂಗಿನಲ್ಲಿ ಸಂಚರಿಸ್ತಕ್ಕಂತಹ ಪ್ರಾಣಾಪಾನ ವಾಯುವನ್ನು ಸಮಾನವಾಗಿ ಮಾಡಿ, ಯಾರ ಇಂದ್ರಿಯ, ಮನಸ್ಸು, ಬುದ್ಧಿ ಇವು ಜಯಿಸಲ್ಪಟ್ಟಿವೆಯೋ ಅಂತಹ ಮೋಕ್ಷಪ್ರಾಣನಾಗಿರ್ತಕ್ಕಂತಹ ಮುನಿಯು ಅಂದರೆ ಜ್ಞಾನಿಯು ಇಚ್ಛೆ, ಭಯ, ಕ್ರೋಧಗಳಿಲ್ಲದೆ ಇರ್ತಾನೋ ಅವನು ಯಾವಾಗಲೂ ಮುಕ್ತನೇ ಆಗಿರ್ತಾನೆ ಅಂತಕ್ಕಂಥದ್ದು. ಇದು ಸಾಧನೆಯಿಂದ ಸಾಧ್ಯ. ಮುಂದಿನ ಅಧ್ಯಾಯದಲ್ಲಿ ಅವನು ಭಗವಂತ ಯಾವ ರೀತಿ ಸಾಧನೆ ಮಾಡಬೇಕು, ಕುಳಿತುಕೊಂಡು ಯಾವ ರೀತಿ ಧ್ಯಾನ ಮಾಡಬೇಕು ಅನ್ನೋದನ್ನೆಲ್ಲ ಹೇಳ್ತಾನೆ. ಅರ್ಜುನ, ನೀನು ನನ್ನನ್ನು ವಸುದೇವ ಪುತ್ರ ಅಂತ ತಿಳಿದುಕೊಂಡು ಬಿಟ್ಟಿದ್ಯಾ, ಅಂದರೆ ನನ್ನ ಸಗುಣ ಸ್ವರೂಪವನ್ನು ನೀನು ತಿಳಿದುಕೊಂಡು ಬಿಟ್ಟಿದ್ಯಾ. ನಿರ್ಗುಣ ಸ್ವರೂಪ ಏನಿದೆ ಅದನ್ನು ಧ್ಯಾನದಿಂದ ನೀನನ್ನು ತಿಳಿದುಕೊಳ್ಬೇಕು ಅಂತ ಹೇಳ್ತಾನೆ. ಹೇಳ್ತಾ
ಈ ಕರ್ಮಸನ್ಯಾಸ ಯೋಗ ಅಂತಕ್ಕಂತಹ 5ನೇ ಅಧ್ಯಾಯ ಮುಗಿಯತ್ತೆ. ಮಕ್ಕಳ, ಈ ಒಂದು ಶ್ಲೋಕವನ್ನು ಮತ್ತೆ ಎಲ್ಲ ಒಟ್ಟಿಗೆ ಹೇಳೋಣವಾ? ಯೇ ಹಿ ಸಂಸ್ಪರ್ಶಜಾ ಭೋಗ ದುಃಖಯೋನಯ ಏವತೆ ಆದ್ಯಂತವಂತಃ ಕೌಂತೇಯ ನ ತೇಷು ರಮತೆ ಬುಧಃ. ಶುಭಮಸ್ತು.